ಹಲೋ ನಮಸ್ಕಾರ ಸ್ನೇಹಿತರೆ. ಪವಿತ್ರ ಪರ ಬ್ಯಾಟಿಂಗ್ ಮಾಡಿದ ದೇವಮ್ಮನ ವಿರುದ್ಧ ತಿರುಗಿ ಬಿದ್ದಾನೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪವಿತ್ರ ಯಾವುದೇ ಕಾರಣಕ್ಕೂ ರಿಸೆಪ್ಷನ್ಗೆ ತನ್ನ ಮನೆಯವರನ್ನ ಕರಿಬಾರ್ದು ಅಂತ ಕೂಡ ದೇವ್ಗೆ ಹೇಳಿದ್ರು. ದೇವ್ ಕೂಡ ಸರಿ ಆಯ್ತು, ನಾನು ಕರೆಯೋದಲ್ಲ ಅಂತ ಕೂಡ ತಿಳಿಸಿದ್ರು. ಇತ್ತ ಕಡೆ ಆ ಒಂದು ರಿಸೆಪ್ಷನ್ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ದೆ ನಮ್ರತ ಒತ್ತಾಯದಿಂದಾನೇ ಇಲ್ಲಿ ರಾಧಿಕಾ ಅವರು ರಿಸೆಪ್ಷನ್ ಮಾಡೋಕೆ ಒಪ್ಕೊಂಡಿದ್ದು. ರಿಸೆಪ್ಷನ್ ಮಾಡೋದಕ್ಕೆ ರಾಧಿಕಾ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಆದ್ರೆ ನಮ್ರತ, ಇದು ನಮ್ಮ ಕುಟುಂಬದ ಪ್ರೆಸ್ಟೀಜ್, ಎಲ್ಲರೂ ಕೂಡ ಆಡ್ಕೋತಾರೆ, ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗ್ಬೇಕಾ, ರಾಧಿಕಾ ಫ್ಯಾಮಿಲಿಯಲ್ಲಿ ಈ ರೀತಿ ಮದುವೆ ಆಗಿ ರಿಸೆಪ್ಷನ್ ನಡೆದಿಲ್ಲ ಅಂತ ಹೇಳುವುದಿಲ್ವಾ, ಎಲ್ಲರನ್ನೂ ಕೂಡ ಗೆಟ್ ಟುಗೆದರ್ ಮಾಡ್ಬೇಕಲ್ವಾ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಮ್ರತಾಗೋಸ್ಕರ ರಾಧಿಕಾ ಅವರು ಈ ಒಂದು ರಿಸೆಪ್ಷನ್ ಮಾಡೋದಕ್ಕೆ ಒಪ್ಕೋತಾರೆ. ಆದ್ರೆ ಈ ಒಂದು ರಿಸೆಪ್ಷನ್ಗೆ ಯಾವುದೇ ಕಾರಣಕ್ಕೂ ಪವಿತ್ರ ಫ್ಯಾಮಿಲಿ ಬರ್ಕೂಡ್ದು ಅಂತ ಹೇಳಿ ಕಂಡೀಷನ್ ಹಾಕ್ತಾರೆ. ನಮ್ರತಾ ಸರಿ ಆಯ್ತು ಅಂತ ಹೇಳ್ತಾರೆ. ಬಟ್ ಹಿಂದೆ ಬೇರೆದೇ ಪಿತೂರಿಯನ್ನ ನಮ್ರತಾ ಮಾಡ್ತಿದ್ದಾರೆ. ಇತ್ತ ಕಡೆ ನಮ್ರತಾ ದೀವ್ಗೆ ಗೊತ್ತಾಗ್ದಾಗೆ, ಪವಿತ್ರಗೆ ಗೊತ್ತಾಗ್ದಾಗೆ, ರಾಧಿಕಾಗೆ ಗೊತ್ತಾಗ್ದಾಗೆ ಪವಿತ್ರ ಮನೆಯವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಪವಿತ್ರ ಮತ್ತೆ ದೇವ್ ರಿಸೆಪ್ಷನ್ ಇದೆ, ನೀವು ಬರಲೇಬೇಕು ಅಂತ ಹೇಳಿ ಹೇಳಿಸ್ತಾರೆ. ಜೊತೆಗೆ ನೀವು ಬರಬೇಕಾದ್ರೆ ಹಳಸ್ನೇನು, ಬಾಳೆಹಣ್ಣು ಎಲ್ಲನೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಕೂಡ ತಿಳಿಸ್ತಾರೆ. ಇತ್ತ ಕಡೆ ಪವಿತ್ರ ಫ್ಯಾಮಿಲಿಗೆ ತುಂಬಾನೇ ಖುಷಿ ಆಗತ್ತೆ, ಮಗಳ ರಿಸೆಪ್ಷನ್ಗೆ ಹೋಗಬೇಕು ಅಂತ ತುಂಬಾ ಖುಷಿಯಿಂದ ಬರ್ತಿದ್ದಾರೆ. ಇತ್ತ ಕಡೆ ರಿಸೆಪ್ಷನ್ ಶುರುವಾಗಬೇಕಾದ್ರೆ ಇಲ್ಲಿ ಡ್ರೆಸ್ ವಿಷಯದಲ್ಲಿ ಆಲ್ರೆಡಿ ನಮ್ರತ ಕುತಂತ್ರವನ್ನ ಮಾಡಿದೆ. ಪವಿತ್ರಾಗೆ ಅವಮಾನ ಆಗಬೇಕು ಆ ರೀತಿಯಾಗಿ ಒಂದು ಡ್ರೆಸ್ ಅನ್ನ ಕೊಟ್ಟು ಕಳಿಸಿರ್ತಾಳೆ. ಬಟ್ ಅದನ್ನ ರಾಧಿಕಾ ಅವ್ರು ಕೊಟ್ಟಿದ್ದು ಅದನ್ನೇ ಹಾಕೋಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೇಳಿಸಿರ್ತಾಳೆ. ಹಾಗಾಗಿ ಇಲ್ಲಿ ರಾಧಿಕಾ ಕೊಟ್ಟಿದ್ದು ಅನ್ನೋ ಕಾರಣಕ್ಕೆ, ಅತ್ತೆ ಕೊಟ್ಟಿದ್ದು ಅನ್ನೋ ಕಾರಣಕ್ಕೆ ಅದು ಕಂಫರ್ಟ್ ಆಗದೆ ಇದ್ರೂ ಕೂಡ ಪವಿತ್ರ ಡ್ರೆಸ್ಸನ್ನು ವೇರ್ ಮಾಡ್ಕೋತಾಳೆ. ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಬಟ್ ಅದನ್ನು ತುಂಬ ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದ ರಿಸೆಪ್ಷನ್ಗೆ ಎಂಟ್ರಿ ಕೊಡ್ತಾಳೆ. ಎತ್ತ ಕಡೆ ನಮ್ರತ ಮತ್ತು ಚಿಕ್ಕಮ್ಮ ಎಲ್ಲರೂ ಕೂಡ ಬರ್ತಾಳೆ. ಅವಳಿಗೆ ಅವಮಾನ ಆಗತ್ತೆ, ಖಂಡಿತ ಅವಳು ಕತೆ ಈಗ ಮುಗಿಯತ್ತೆ ಅಂತ ಹೇಳಿ ಅನ್ಕೋತಿರ್ತಾರೆ. ಬಟ್ ಆಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಆಕೆಯನ್ನು ಹೊಗಳುತ್ತಿದ್ದಾರೆ. ಇದನ್ನ ಕೇಳಿದ್ದೆ. ನಮ್ರತ ಪ್ಲಾನ್ ಫ್ಲಾಪ್ ಆಗತ್ತೆ. ಈ ಕಡೆ ಚಿಕ್ಕಮ್ಮ ಏನೋ ಆಗ್ಬಿಡತ್ತೆ, ಅದು ಇದು ಅಂತ ಹೇಳಿದೆ. ಏನಾಯ್ತು ಇಲ್ಲಿ, ಏನೂ ಆಗ್ಲೇ ಇಲ್ವಲ್ಲ, ನೀನೇ ಸೋತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದನ್ನ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ನಮ್ರತಾಗೆ. ನಾನು ಆ ಡ್ರೆಸ್ ಕೊಟ್ಟಿದ್ದೆ, ಹೇಗಪ್ಪ ಇವಳು ಹೀಗೆ ಬರೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೆ. ನಮ್ರತಾನೇ ಶಾಕ್ ಆಗ್ತಾಳೆ. ತದನಂತರ ಬೇರೊಂದು ಪಿತೂರಿಯನ್ನ ಮಾಡುವುದಕ್ಕೆ ಮುಂದಾಗ್ತದಾಳೆ. ಇತ್ತ ಕಡೆ ರಾಧಿಕಾ ಅವರು ನಮ್ರತನ ಕರೆದಿದ್ದೆ. ನಿಜಕ್ಕೂ ನಮ್ರತ, ರಿಸೆಪ್ಷನ್ ಆಗ್ತದೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದಾನೇ ನಾನು ಈ ರಿಸೆಪ್ಷನ್ ಮಾಡ್ತಿರೋದು. ನಾನು ಮಾಡ್ತಾನೆ ಇರಲಿಲ್ಲ, ನೀನು ಹೇಳಿದೆ ಅನ್ನೋ ಕಾರಣಕ್ಕೆ ಮಾಡಿದೆ. ನೀನು ನಮ್ಮನೆ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ಮಾಡ್ತೀಯ ಅಲ್ವಾ. ನಿನ್ನಂಥ ಹುಡುಗಿ ನನ್ನ ಮಗಳಾಗಬೇಕಾಗಿತ್ತು. ಆದರೆ ಅಟ್ಲೀಸ್ಟ್ ಸೊಸೆನಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಕೂಡ ನನ್ನ ಮಗ ಮಾಡಿದ ಕೆಲಸದಿಂದ ಸಾಧ್ಯ ಆಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಂತ ಹೇಳಿ ಕೇಳ್ಕೊತಾರೆ. ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ? ನನ್ನ ಮನೆ ಚೆನ್ನಾಗಿರಬೇಕು, ನಮ್ಮ ಮನೆ ಬಗ್ಗೆ ಯಾರೂ ಆಡ್ಕೋಬಾರ್ದು, ಅದಕ್ಕಿಂತ ಬೇರೊಂದು ಇದು ನನಗೇನೂ ಕೂಡ ಮುಖ್ಯ ಅಲ್ಲ ಅನ್ನೋ ರೀತಿಯಲ್ಲಿ ತುಂಬ ಬಿಲ್ಡಪ್ ಕೊಟ್ಟು ನಮ್ರತ ಮಾತನಾಡ್ತಾರೆ. ತದನಂತರ ಇದ್ದ ಕಡೆ ಪವಿತ್ರಾಗೆ ಮಗದೊಂದು ರೀತಿಯಲ್ಲಿ ಅವಮಾನ ಮಾಡಬೇಕು ಅಂತ ಅನ್ಕೊಂಡಂಥ ನಮ್ರತ ಎಲ್ರಿಗೂ ಕೂಡ ಕೂಲ್ ಡ್ರಿಂಕ್ಸನ್ನು ಕೊಡ್ತಿದ್ದಂಥ ಹುಡುಗಿರನ್ನು ಕರೆದಿದ್ದ. ಆ ಪವಿತ್ರ ಬೆನ್ನಿಂದ ಒಂದು ಟೈಯನ್ನು ತೆಗೆದುಬಿಡಿ ಅಂತ ಹೇಳಿ ಹೇಳಿಕೊಟ್ಬಿಡ್ತಾರೆ. ಹಾಗಾಗಿ ಅವರು ಕೂಡ ಹೋಗಿದ್ದ ಪವಿತ್ರ ಜೊತೆ ಮಾತಾಡ್ತಾ ಜ್ಯೂಸ್ ಕೊಡ್ತಾ ಇನ್ನೊಂದು ಹುಡುಗಿ ಹೋಗಿ ಟೈಯನ್ನು ಬಿಚ್ತಾರೆ. ಇದರಿಂದಾಗಿ ಪವಿತ್ರ ಮುಜುಗರಕ್ಕೀಡಾಗಬೇಕಾಗಿದೆ. ಬಟ್ ಪವಿತ್ರ ಗೊತ್ತಿಲ್ಲ ಆ ರೀತಿ ಆಗಿದೆ ಅಂತ. ದೇವ್ ಅದನ್ನು ನೋಡ್ತಾರೆ. ನೋಡಿದ್ದೆ ಪವಿತ್ರನ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಇತ್ತ ಕಡೆ ಪವಿತ್ರ ಫ್ಯಾಮಿಲಿ ರಿಸೆಪ್ಷನ್ಗೆ ಬಂದಿದೆ. ರಿಸೆಪ್ಷನ್ಗೆ ಬಂದಂಥ ಪವಿತ್ರ ಫ್ಯಾಮಿಲಿಯನ್ನು ಫೋಟೋ ಬೂತ್ ಹತ್ರ ಕಳಿಸ್ತಿದ್ದಾರೆ. ಬಟ್ ನಮ್ಮನ್ನು ಯಾಕಲ್ಲ ಕಳಿಸ್ತಿದ್ರ, ನಾವು ಪವಿತ್ರ ಫ್ಯಾಮಿಲಿ ಅಂದಾಗ ಹೌದು ಸರ್ ಗೊತ್ತು, ಅದಕ್ಕೆ ಹೋಗಿ ಅಂತಿರೋದು ಅಂದಾಗ ಇಲ್ಲಿ ತಮ್ಮ ಸುಮಂತ ಕೂಡ ನಿಜಕ್ಕೂ ಇವತ್ತಿನ ಟ್ರೆಂಡೇ ಇದು, ದಯವಿಟ್ಟು ಬನ್ನಿ ಹೋಗೋಣ ಅಂತ ಹೇಳಿ ಆತ ಕೂಡ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಅವರ ಉದ್ದೇಶನೇ ಬೇರೆ ಇದೆ. ಇದು ಎಲ್ಲವೂ ಕೂಡ ನಮ್ರತ ಪ್ಲಾನೇ ಆಗಿದೆ. ಅವ್ರು ಎಲ್ಲರನ್ನ ಕೂಡ ತುಂಬ ಮುಜುಗರಕ್ಕೆಡೆ ಮಾಡ್ತಿದ್ದಾರೆ, ಅವರನ್ನು ಆಡ್ಕೋತಿದ್ದಾರೆ. ಹಣ್ಣು ಅದು ಇದು ಅಂತ ಹೇಳಿ ಹಳ್ಳಿ ಅವರು ಅನ್ನೋ ರೀತಿಯಲ್ಲಿ ತುಂಬಾ ಛೇಡಿಸ್ತಿದ್ದಾರೆ. ಒಬ್ಬೊಬ್ಬರು ಕಾಲು ಎಳಿತಿದ್ದಾರೆ. ಈ ಕಡೆ ತಾತನ್ನ ಮಂಡಿ ಓರಿಸ್ತಿದ್ದಾರೆ, ಕೆಲಸ ಮಾಡಿಸ್ತಿದ್ದಾರೆ. ಅತ್ತ ಕಡೆ ತಮ್ಮನಿಗೆ ಇರಿಟೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಸ್ಪೀಕರ್ ಸೌಂಡನ್ನು ಜೋರು ಮಾಡ್ತಾರೆ. ಅದರಿಂದ ಆತ ಅಪ್ಸೆಟ್ ಆಗ್ತಾನೆ, ಕುಸಿದು ಹೋಗ್ತಾನೆ. ತನ್ನ ಮಗನಿಗೆ ಈ ರೀತಿ ಆಯಿತು ಅಂತ ತಾತ ಮತ್ತು ಅಪ್ಪ ಇಬ್ಬರು ಕೂಡ ಕಂಗಾಲಾಗಿದ್ದಾರೆ. ಇತ್ತ ಕಡೆ ಪವಿತ್ರಾಳನ್ನು ಎಳ್ಕೊಂಡು ಬಂದಂತಹ ದೇವ ಆಕೆಗೆ ಟೈ ಬಿಚ್ಚೋಗಿರೋ ವಿಷಯವನ್ನು ಹೇಳಿದಾಗ ಪವಿತ್ರ ಶಾಕ್ ಆಗ್ತಾಳೆ. ಅದೇ ಕಾರಣಕ್ಕೆ ನಾನು ನಿಮ್ಮನ್ನು ಇಲ್ಲೇ ಕರ್ಕೊಂಡು ಬಂದಿದ್ದು ಅಂದಾಗ ಕಟ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೋತಾಳೆ ತನಗೆ ತಾನೇ ಸೆಲ್ಫ್ ಆಗಿ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಆಗ ದೇವ್ ನಾನು ಕಟ್ತೀನಿ ಅಂದಾಗ ನೀವು ಬೇಡ ಅಂತ ಹೇಳ್ತಾಳೆ. ಆದರೆ ನಾನು ಕಣ್ಮುಚ್ಕೊಂಡು ಕರ್ಚೀಫ್ ಹಾಕೊಂಡು ಕಟ್ತೀನಿ ಕಂಡ್ರೆ, ನೀವು ಸುಮ್ಮನೆ ಇರಿ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿ ಕರ್ಚೀಫ್ ಹಾಕೋತಾರೆ. ನಂತರ ಇಲ್ಲಿ ಹುಡುಕ್ತಾ ಇರ್ತಾರೆ ಲೀಸ್ ಎಲ್ಲಿದೆ ಅಂತ. ಏನ್ರಿ ಹುಡುಕ್ತಿದ್ರ, ಏನು
ನಾನು ನಿಮ್ಮ ಶೂಸ್ ಲೇಸ್ ಹಾಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಅನ್ಕಿನ್ಕೊಂಡ್ಬಿಟ್ರು ಹೇಗೆ, ನನಗೇನು ತಲೆಯಲ್ಲಿ ಕೆಟ್ಟಿದೆಯಾ ನಿಮ್ಮ ಶೂಸ್ ಲೇಸ್ನ ಹಾಕೊಂಡು ಬರುವುದಕ್ಕೆ ಅಂತ ಹೇಳಿದಾಗ ಅದೆಲ್ಲ ಕಣ್ರಿ ಸ್ವಲ್ಪ ಇರ್ರಿ ಒಂದು ನಿಮಿಷ ಅಂತ ಹೇಳಿ ದೇವ್ ಹುಡುಗಿ ಕೊನೆಗೂ ಟೈಯನ್ನು ಹಾಕೇ ಬಿಡ್ತಾರೆ. ನಂತರ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇವರು ಕಾಣಿಸ್ತಿತ್ತೋ ಇಲ್ವೋ ಅಂತ ಹೇಳಿ ಈಗಲೂ ಕೂಡ ಆಕೆಯ ತಲೆಯಲ್ಲಿ ಕಾಡ್ತದೆ. ನಂತರ ಕಾಣಿಸ್ತಿರ್ಲಿಲ್ಲ ಕಣ್ರಿ, ನಿಜವಾಗ್ಲೂ ಹೇಳ್ತಿದ್ದೀನಿ. ಸರಿ ಬನ್ನಿ ಹೋಗೋಣ ಅಂದಾಗ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ದೇವ್ ಅಲ್ಲೇ ಉಳ್ಕೋತಾರೆ. ಪವಿತ್ರಳನ್ನು ಕಳಿಸ್ತಾರೆ. ಪವಿತ್ರನ ನೋಡಿದ್ದ ತಾತ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಮಗಳೇ ಅಂತ ಹೇಳಿ ದೃಷ್ಟಿ ಬಟ್ಟನ ಕೂಡ ಇಡ್ತಾರೆ. ಎಷ್ಟು ಚಂದ ಕಾಣಿಸ್ತಿದ್ಯಾ ಗೊತ್ತಾ, ನೀನು ಇಲ್ಲಿ ಯಾಕಿದೆಯಾ, ಸ್ಟೇಜ್ ಮೇಲೆ ಇರಬೇಕಲ್ವಾ ಅಂತ ಹೇಳಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ಯಾ ನನ್ನ ಸೊಸೆ, ನನ್ನ ಮುದ್ದು ಮೊಮ್ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅಜ್ಜಿಗೂ ಕೂಡ ಹೇಳ್ತಿದ್ದಾರೆ. ದೃಷ್ಟಿ ತೆಗಿ ಅವಳ್ದನ್ನ ಅಂದಾಗ ನನಗೇನು ಅವಳಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲಪ್ಪ ಅಂದಾಗ ನನಗೆ ಕಾಣಿಸ್ತಿದ್ದಾಳಲ್ವ ದೃಷ್ಟಿ ತೆಗಿಯಮ್ಮ, ಎಲ್ರಿಗೂ ಕೂಡ ಚೆನ್ನಾಗೇ ಕಾಣಿಸ್ತಿದ್ದಾಳವಳು ಅಂತ ತಾತ ಹೇಳ್ತಾರೆ. ಆಯಿತು ಅಂತ ಹೇಳಿ ದೃಷ್ಟಿಯನ್ನು ಕೂಡ ಅಜ್ಜಿ ತೆಗಿತಾರೆ. ಅಜ್ಜಿಗೆ ಪವಿತ್ರ ಮೇಲೆ ಸಿಟ್ಟಿದೆ, ಅದೇ ಕಾರಣಕ್ಕೆ ಆಕೆಯನ್ನು ಒಪ್ಕೊಳ್ಳೋದು ಕಷ್ಟ ಆಗ್ತದೆ. ತದನಂತರ ಇಲ್ಲಿ ರಿಸೆಪ್ಷನ್ನಲ್ಲಿ ಪವಿತ್ರ ಇರಬೇಕಾದ್ರೆ ದೇವ್ ತಮ್ಮ ಬರ್ತಾರೆ. ದೇವ್ ತಮ್ಮ ಬಂದಿದ್ದ ಅದಕ್ಕೆ ಅಲ್ಲಿ ನಿಮ್ಮ ಮನೆಯವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಪವಿತ್ರ ಶಾಕ್ ಆಗುತ್ತೆ. ನಾನು ಹೇಳಿದ್ದೆ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನೆಯವ್ರು ಬರಬಾರ್ದು ಅಂತ, ಆದರೂ ಕೂಡ ಯಾಕೆ ಅವ್ರು ಕರೆಸಿದ್ರು ಅಂತ ಅಂದ್ಕೊಂಡಿದ್ದೆ. ದೇವ್ ಬಳಿಗೆ ಪವಿತ್ರ ಹೋಗ್ತಾಳೆ. ಹೋಗಿದ್ದೆ ಯಾಕೆ ದೇವ್ ಅವ್ರೆ, ನಿಮ್ಗೆ ಏನು ಮಾಡಿದೆ, ನಾನು ಹೇಳಿದ್ದೆ ಅಲ್ವಾ ನನ್ನ ಮನೆಯವ್ರನ್ನ ಯಾವುದೇ ಕಾರಣಕ್ಕೂ ನೀವು ಕರೆಸಬಾರ್ದು ಅಂತ, ಬಟ್ ಆದರೂ ಕೂಡ ಯಾಕೆ ನಮ್ಮ ಮನೆಯವರನ್ನ ಕರೆಸಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಅದಕ್ಕೆ ಇಲ್ಲಿ ದೇವ್ ಇಲ್ವಲ್ಲ, ನಾನು ಕರೆಸಿಲ್ಲ ಅಂತಿದ್ರೆ ಹಾಗೆ ಬಂದುಬಿಟ್ರ ನಮ್ಮ ಮನೆಯವರು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ದೇವ್ಗೆ ಶಾಕ್ ಆಗುತ್ತೆ. ಇತ್ತ ಕಡೆ ನಮ್ರತಾ ಕೂಡ ಬಂದಿದೆ. ಅತ್ತೆ ಎಡವಟ್ಟಾಗಿದೆ, ನೀವು ಹೇಳಿದ್ರಿ ಪವಿತ್ರ ಮನೆಯವ್ರು ಯಾರೂ ಬರಬಾರ್ದು ಅಂತ, ಆದರೆ ಪವಿತ್ರ ಮನೆಯವರು ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಏನು ಪವಿತ್ರ ಮನೆಯವರು ಬಂದಿದ್ದಾರ, ನಾನು ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ದೆ ಅಲ್ವಾ ದೇವ್ಗೆ ಯಾವುದೇ ಕಾರಣಕ್ಕೂ ಕೂಡ ಪವಿತ್ರ ಮನೆಯವರು ಬರಬಾರ್ದು ಅಂತ, ಬಟ್ ಆದರೂ ಕೂಡ ಹೇಗೆ ಬಂದರು ಅವರು, ಎಷ್ಟು ಇದಾಗಿ ನಡ್ಕೋತಿದ್ದಾನೆ ನನ್ನ ಮಾತಿಗೆ ಅಂತ ಹೇಳಿ ದೇವ್ ಬಗ್ಗೆ ಬೆಚ್ಚನ್ ಮಾಡ್ಕೊಂಡಾಗ ರಾಧಿಕಾ ಅವರು ಅಯ್ಯೋ ಅತ್ತೆ ಇದು ದೇವ್ದಲ್ಲ ತಪ್ಪು, ಪವಿತ್ರನೇ ಅವ್ರ ಮನೆಯವ್ರನ್ನ ಕರ್ಸಿರೋದು ಅಂತ ಹೇಳಿ ನಮ್ರತಾ ಹೇಳ್ತಿದ್ದಾಗೆ ರಾಧಿಕಾ ರುಚಿಗೆ ಹೇಳ್ತಾರೆ. ಬಾಯಿಲಿ ಮೊದಲು ಅವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು ಅಂತ ನಮ್ರತಾನ ಕರ್ಕೊಂಡು ಬರ್ತಾರೆ. ಇತ್ತ ಕಡೆ ದೇವ್ ಮತ್ತು ಪವಿತ್ರ ಮನೆಯವರು ಇರೋ ಕಡೆ ಬರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ತುಂಬಾನೇ ಅವಮಾನ ಆಗ್ತಿರತ್ತೆ. ನಿಜಕ್ಕೂ ಇಲ್ಲಿ ಅವರ ಮಗಂಗೆ ತುಂಬಾ ತೊಂದರೆ ಆಗ್ತದೆ. ಆಗ ತಾತ ದಯವಿಟ್ಟು ನಮ್ಮ ಮಗಂಗೆ ಹುಷಾರಿಲ್ಲ, ದಯವಿಟ್ಟು ನಮ್ಮನ್ನು ಬಿಡಿ ಅಂತ ಕಾಡ್ತಿದ್ದಾರೆ, ಕೇಳ್ಕೊತಿದ್ದಾರೆ. ಬಟ್ ಆದರೂ ಕೂಡ ಯಾರು ಸುಮ್ಮನೆ ಬಿಡ್ತಾ ಇಲ್ಲ. ಅಷ್ಟರಲ್ಲಿ ದೇವ್ ಬಂದು ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಅಷ್ಟರಲ್ಲಿ ರಾಧಿಕಾ ಅವ್ರು ಬಂದು ಏನಿದು, ಯಾಕೆ ಈ ರೀತಿ ನಡ್ಕೋತಿದ್ಯಾ ದೇವ್, ಅವ್ರಿಗೆಲ್ಲರೂ ಕೂಡ ನಮ್ಮ ಗೆಸ್ಟ್ಸ್ ಅಲ್ವಾ, ಅವ್ರ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರಾ ಅಂದಾಗ ಯಾವುದೇ ಗೆಸ್ಟು ಅವ್ರದ ಲಿಮಿಟಲ್ಲಿ ಇರಬೇಕು, ಅದನ್ನು ಬಿಟ್ಟು ಈ ರೀತಿ ಬಿಹೇವ್ ಮಾಡಿದ್ರೆ ಪವಿತ್ರ ಕುತ್ತಿಗೆಗೆ ತಾಳಿ ಕಟ್ಟಿದ್ದೆ ನಾನೇ, ಅವರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಆಗಿದೆ, ಅವ್ರ ವಿಷಯಕ್ಕೆ ಬಂದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋನಲ್ಲ ಅಂತ ಹೇಳಿ ದೇವ್ ಅಮ್ಮನಿಗೆ ಗ್ರಾಚಾರ ಬಿಡಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ನಾವು ನೋಡಿ.